ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು 10ನೇ ತರಗತಿ ಗಣಿತ ಸಮಾಂತರ ಶ್ರೇಣಿಗಳು ಈ ಘಟಕದಲ್ಲಿರುವಂತಹ ಅಪ್ಲಿಕೇಶನ್ ಕ್ವಶನ್ಗಳು ಮತ್ತು LBAದಲ್ಲಿರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಪರಿಹಾರವನ್ನು ನೀಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ LBAದಲ್ಲಿ ಪುಸ್ತಕದಲ್ಲಿರುವಂತಹ 69ನೇ ಪ್ರಶ್ನೆಗೆ ಅಂದ್ರೆ 4 ಮತ್ತು 5 ಅಂಕದ ಪ್ರಶ್ನೆ ಎಲ್ಲ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ಕಂಡುಹಿಡಿತಾ ಇದ್ದೀನಿ. ಇದು LBAದಲ್ಲಿರುವಂತಹ 69ನೇ ಪ್ರಶ್ನೆ. ನಂತರ ಇದೇ ವಿಡಿಯೋದಲ್ಲಿ ಇನ್ನೊಂದು ಪ್ರಶ್ನೆ 70ನೇ LBAದಲ್ಲಿರುವಂತಹ 70 ಕ್ವಶನ್ಸ್ ಅದನ್ನು ಕೂಡ ಪರಿಹಾರವನ್ನು ಕಂಡುಹಿಡಿತಾ ಇದ್ದೇನೆ. ಈಗ ಪರಿಹಾರ ನೋಡೋಣ. ಮೊದಲಿಗೆ ಪ್ರಶ್ನೆಯನ್ನು ನೋಡಿ ಒಂದು ಬಾರಿ. ಒಂದು ಸಮಾಂತರ ಶ್ರೇಣಿಯ ಮೊದಲನೇ ಪದ 22 ಅಂತ ಇದೆ. ಹಾಗಾದ್ರೆ ಇಲ್ಲಿ ಮೊದಲನೇ ಪದ 22 ಆಯ್ತು, ಎನ್ನೇ ಪದ -11 ಅಂತ ಕೊಟ್ಟಿದ್ದಾರೆ ಮತ್ತು ಮೊದಲ n ಪದಗಳ ಮೊತ್ತ 66 ಅನ್ನ ಕೊಟ್ಟಿದ್ದಾರೆ. ಆದರೆ ಶ್ರೇಣಿಯಲ್ಲಿನ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ ಅಂತದ್ದು. ಪ್ರಶ್ನೆ ಏನೇನು ಕೊಟ್ಟಿದ್ದಾರೆ? ಮೊದಲನೇ ಪದ 22 ಅಂದ್ರೆ A = 22 ಅನ್ನಂಗಾಯ್ತು. ಎನ್ನೇ ಪದ ಅಂದ್ರೆ AN ಎಷ್ಟಾಯ್ತು? AN -11 ಅಂತ ಕೊಟ್ಟಿದ್ದಾರೆ. n ಪದಗಳ ಮೊತ್ತ ಅಂದ್ರೆ SN = 66 ಇದೆ. ಹಾಗಾದ್ರೆ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆ ಅಂದ್ರೆ n ಬೆಲೆ ಎಷ್ಟು, ಸಾಮಾನ್ಯ ವ್ಯತ್ಯಾಸ ಅಂದ್ರೆ D ಬೆಲೆಯನ್ನ ಕಂಡುಹಿಡಿಬೇಕು ಅಂತ ಅರ್ಥ. ಪ್ರಶ್ನೆಯನ್ನು ಓದಿದ್ದೀವಿ. ಮೊದಲನೇ ಪದ 22 ಅಂತ ಕೊಟ್ಟಿದ್ದಾರೆ, nನೇ ಪದ -11 ಅಂತ ಕೊಟ್ಟಿದ್ದಾರೆ, n ಪದಗಳ ಮೊತ್ತ 66 ಅಂತ ಕೊಟ್ಟಿದ್ದಾರೆ. ಆದರೆ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇವೆರಡನ್ನ ಕೊಟ್ಟಾಗ ಇವೆರಡಕ್ಕೂ ಸಂಬಂಧ ಇರ್ತಕ್ಕಂಥ ಸೂತ್ರ. ಇಲ್ಲಿ ನಾವು A1 ಕೊಟ್ಟಿದ್ದಾರೆ, D ಕೊಟ್ಟಿಲ್ಲ ಮತ್ತು n ಕೂಡ ಕೊಟ್ಟಿಲ್ಲ. ಹಾಗಾಗಿ ಇವೆರಡರ ಸಂಬಂಧ ಇರುವಂತ ಸೂತ್ರ. ಯಾಕಂದ್ರೆ A ಮತ್ತು D n ಗಳಲ್ಲಿ ಇನ್ನೂ ಒಂದು ಯಾವ್ದಾದ್ರು ಗೊತ್ತಿದ್ರೆ ನೇರವಾಗಿ ಅದನ್ನು ಕಂಡುಹಿಡಿಬಹುದಿತ್ತು ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ. ಹಾಗಾಗಿ ಇವೆರಡರ ಸಂಬಂಧ ಇರುವಂತದ್ದು ಏನಾದ್ರು ಇದೆ ಅಂದ್ರೆ SN = n/2 ಬ್ರಾಕೆಟ್ A + AN ಅನ್ನುವಂತ ಸೂತ್ರ ಇದೆ. A + L ಅಂತಾದ್ರೂ ಬರೀಬಹುದು. ಇದು AN ಅಂದ್ರೂ ಒಂದೇ, L ಅಂದ್ರೂ ಒಂದೇ. ಹಾಗಾಗಿ A + AN ನೋಡಿ, A ಗೊತ್ತಿದೆ, AN ಗೊತ್ತಿದೆ, SN ಗೊತ್ತಿದೆ, ಇನ್ನು ಕೇವಲ n ಅನ್ನು ಕಂಡುಹಿಡಿಬೇಕು ಅಂತ. ಹಾಗಾಗಿ ಈ ಸೂತ್ರವನ್ನು ಹಚ್ಚಿದಾಗ ಸರಳವಾಗಿ ಪ್ರಶ್ನೆಗೆ ನಾವು ಪರಿಹಾರವನ್ನು ಕಂಡುಹಿಡಿಬಹುದು. ಹಾಗಾಗಿ SN = n ಪದಗಳವರೆಗಿನ ಮೊತ್ತ ಎಷ್ಟಿದೆ? 66 ಇದೆ. 66 ನೆಕ್ಸ್ಟ್ n ಅಂದ್ರೆ ಕಂಡುಹಿಡಿಬೇಕಾಗಿದೆ, ಬೆಲೆ ಗೊತ್ತಿಲ್ಲ, /2 ಇಂಟು A ಅಂದ್ರೆ ಮೊದಲನೇ ಪದ 22, AN ಅಂದ್ರೆ ಎಷ್ಟಿದೆ? AN ಅಂದ್ರೆ ಕೊನೆಯ ಪದ -11 ಪ್ಲಸ್ ಇಂಟು -11 ಅನ್ನ ಆಯ್ತು. ಇದು ಓರೆ ಗುಣಾಕಾರ ಮಾಡೋಣ ಅಥವಾ ಆ ಕಡೆ ನೋಡೋಣ. 66 ಈ 2 ಅನ್ನ ಈ ಕಡೆ ತಂದ ಇಂಟು 2 ಆಯ್ತು. ನೆಕ್ಸ್ಟ್ n ಇಂಟು 22 ದಾಗ 11 ಹೋದ್ರೆ 11 ಅನ್ನ ಬಂತು. ಈಗ 66 ಇಂಟು 2 11 ಇಂಟು ಇದೆ, ಇಂಟು ಇದ್ದಾಗ ಈ ಕಡೆ 11 ಬಂತು. ನೆಕ್ಸ್ಟ್ n = 11 11 11 11 6 66 ಅಂದ್ರೆ 6 2 ಎಷ್ಟು? 12. ಪದಗಳ ಸಂಖ್ಯೆ ನಮಗೆ 12 ಅಂತ ಬಂತು. ನೋಡಿ ಎಷ್ಟು ಈಸಿಯಾಗಿ ಈ ಪ್ರಶ್ನೆಗೆ ನಾವು ಒಂದನೇ ಪರಿಹಾರವನ್ನು ಕಂಡುಹಿಡಿದೀವಿ. ಈಗ ನಾವೇನ್ ಮಾಡಬೇಕು? A ಗೊತ್ತಿದೆ, n ಗೊತ್ತಿದೆ, D ಅನ್ನ ಕಂಡುಹಿಡಿಬೇಕು, SN ಗೊತ್ತಿದೆ. ಈ ಸೂತ್ರ ಹಚ್ಚಿ ಕೂಡ ನಾವು n ಪದಗಳ ಸಂಖ್ಯೆಯನ್ನ ಕಂಡುಹಿಡಿದೀವಿ, D ಅನ್ನ ಕಂಡುಹಿಡಿಬಹುದು. ಈ ಸೂತ್ರ ಹಚ್ಚಿ ಕೂಡ D ಕಂಡುಹಿಡಿಬಹುದು. ಇದು ನಮಗೆ ಸ್ವಲ್ಪ ದೊಡ್ಡದಾಗುತ್ತೆ. ಹಾಗಾಗಿ ನಾವು ಈ ಸೂತ್ರವನ್ನು ಹಚ್ಚೋಣ. AN = ಏನಿದೆ? -11. ಈಗ AN ಅಂದ್ರೆ ಸೂತ್ರ ಏನಿದೆ? A + ಬ್ರಾಕೆಟ್ n - 1 ಇಂಟು D ನೆಕ್ಸ್ಟ್ = -11. ಈ ಸೂತ್ರ ಹಚ್ಚರು ಕೂಡ ಬಿಡಿಸಬಹುದು. ಈಗ A ಅಂದ್ರೆ ಎಷ್ಟಿದೆ? 22 ಪ್ಲಸ್ ಬ್ರಾಕೆಟ್ n ಅಂದ್ರೆ ಎಷ್ಟಿದೆ? ಈಗಾಗಲೇ ಕಂಡುಹಿಡಿದೀವಿ 12 -1 ಇಂಟು D ಅಂದ್ರೆ ಕಂಡುಹಿಡಿಬೇಕಾಗಿದೆ. ನೆಕ್ಸ್ಟ್ = -11. ಈಗ n - 12ರಲ್ಲಿ 1 ಕಳೆದ್ರೆ 11 ಇಂಟು D, ಇದಕ್ಕೂ ಪ್ಲಸ್ ಇದೆ, ಇವೆರಡಕ್ಕೂ ಪ್ಲಸ್ ಇದೆ. 12 - 1 ಇನ್ನೊಂದು ಬಾರಿ 22 + 11 D = -11. ಇವೆರಡಕ್ಕೂ ಮಧ್ಯದಲ್ಲಿ ಪ್ಲಸ್ ಇದೆ. 11D = -11. ಈ +22 ಇದೆ, ಇದು ಆ ಕಡೆ ಹೋದಾಗ -22 ಆಯ್ತು. D = ಎರಡೂ ಋಣ ಪೂರ್ಣಾಂಕಗಳಿಂದ ಕೂಡಿಸಿ, ಎರಡೂ ಮೈನಸ್ ಇದ್ದಾಗ ಕೂಡಿಸ್ತೀವಿ, ಚಿಹ್ನೆ ಮೈನಸ್ ಅಂದ್ರೆ 33. ಇದಕ್ಕೆ 11ಕ್ಕೆ D ಇಂಟು ಇದೆ, ಇವೆರಡರ ಮಧ್ಯದಲ್ಲಿ ಇಂಟು ಇರುವುದರಿಂದ 11 ಗುಣಾಕಾರದಿಂದ ಈ ಕಡೆ ಬಂದಾಗ ಛೇದದಲ್ಲಿ ಹೋಯ್ತು. 11 1 11 11 3 33 ಅಂದ್ರೆ D = ಎಷ್ಟಾಯ್ತು? -3. ಎರಡನೇ ಪ್ರಶ್ನೆಗೆ ನಾವು ಪರಿಹಾರವನ್ನ ಕಂಡುಹಿಡಿದೀವಿ. ನೋಡಿ ಇಷ್ಟು ಸರಳವಾಗಿ ಈ ಪ್ರಶ್ನೆಗೆ ಮೊದಲನೇ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡಿ ಅಂತ ಹೇಳಿದ್ರು. ಮೊದಲನೇ nನೇ ಬೆಲೆ
ಅಂದ್ರೆ ಪದಗಳ ಸಂಖ್ಯೆ, ಅವ್ರು ಕೇಳಿರ್ತಕ್ಕಂಥ ಪದಗಳ ಸಂಖ್ಯೆ 12, ಸಾಮಾನ್ಯ ವ್ಯತ್ಯಾಸ 3 ಅನ್ನುವಂತಹ ಉತ್ತರ. ಇದು LBAದಲ್ಲಿರುವಂತಹ 69 ಕ್ವಶನ್. ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. ಈಗ ಮುಂದಿನ ಪ್ರಶ್ನೆಗೆ ಪರಿಹಾರವನ್ನ ನೋಡೋಣ. ಇದು ಕೂಡ LBAದಲ್ಲಿ ಇರುತ್ತೆ. ಅದು 69 ಕ್ವಶನ್, ಇದು 70. 70ನೇ ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡಿಯೋಣ. ಈಗ ಪ್ರಶ್ನೆಯನ್ನು ಒಂದ್ಸಲ ನೋಡೋಣ. 5 ಪೂರ್ಣಾಂಕಗಳು ಸಮಾಂತರ ಶ್ರೇಣಿಯಲ್ಲಿವೆ. 5 ಪೂರ್ಣಾಂಕಗಳು ಸಮಾಂತರ ಶ್ರೇಣಿಯಲ್ಲಿವೆ. 5ನೇ ಪದದ ವರ್ಗದಿಂದ ಮೊದಲನೇ ಪದದ ವರ್ಗವನ್ನು ಕಳೆದಾಗ ದೊರೆಯುವ ವ್ಯತ್ಯಾಸ, ಸಾಮಾನ್ಯ ವ್ಯತ್ಯಾಸ ಡಿ ಅಲ್ಲ, ಅಲ್ಲಿ 5ನೇ ಪದದ ವರ್ಗದಿಂದ ಮೊದಲನೇ ಪದದ ವರ್ಗವನ್ನ ಕಳೆದಾಗ ಬರುವ ವ್ಯತ್ಯಾಸದ ಸಾಮಾನ್ಯ ವ್ಯತ್ಯಾಸ ಅಲ್ಲ. ಹಾಗೂ 2ನೇ ಮತ್ತು 4ನೇ ಪದಗಳ ಮೊತ್ತ 16 ಆದರೆ ಶ್ರೇಣಿಯನ್ನ ಬರೀರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಆ ಶ್ರೇಣಿಯ ಪದಗಳನ್ನ ನಾವು ಇಲ್ಲಿ ಬರೀಬೇಕು. ಮೊದಲ ಸಮಾಂತರ ಶ್ರೇಣಿಯ ಆ 5 ಪೂರ್ಣಾಂಕಗಳನ್ನ ಬರೆಯೋಣ. 5 ಪೂರ್ಣಾಂಕಗಳು ಯಾವುವು ಅಂತಕ್ಕಂಥದ್ದು. ಈಗ ನಮ್ಮ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನಿದೆ, ಎ ಇದೆ, a+d ಇದೆ, a+2d ಇದೆ, a+3d ಇದೆ, a+4d ಡ್ಯಾಶ್ ಇದೆ. ಅದೇ ರೀತಿ ಇವು 5 ಪದಗಳನ್ನು ತೆಗೆದುಕೊಂಡ ನಮಗೆ ಕರೆಕ್ಟ್ ಆಗಿ ಈಸಿಯಾಗಿ ಬಿಡಿಸ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಇದ್ರ ಹಿಂದಿನ ಪದ ಏನಿರುತ್ತೆ a-d, ಇದ್ರ ಹಿಂದಿನ ಪದ a-2d, ಇದ್ರ ಹಿಂದಿನ ಪದ a-3d ಅಂತ ಈ ರೀತಿಯಾಗಿ ಇರ್ತಾವ. ಈಗ ನಾವೇನ್ ಮಾಡಬೇಕು, ಈ ಪದಗಳನ್ನು ತಗೋಬೇಕು. 2 ಈ ಸಮಾಂತರ ಶ್ರೇಣಿಯಲ್ಲಿ ಒಟ್ಟು 5 ಪದಗಳಿವೆ. ಮತ್ತೆ ಇವೆರಡನ್ನ ತಗೊಳ್ಳೋಣ. ಇವೆರಡನ್ನ ತೆಗೆದುಕೊಳ್ಬೇಕು. ಒಂದೊಂದು ಗ್ಯಾಪ್ ಅಂದ್ರೆ ಕಂಟಿನ್ಯೂ ಆಗಿ ಬರ್ತಕ್ಕಂಥ, ಅಂದ್ರೆ ಇದು ಒಂದು ಪದ, ಅಂದ್ರೆ ಟೋಟಲ್ ಎಷ್ಟು ಪದಗಳಾಗ್ತಾವ, 5 ಪದಗಳನ್ನ ಆಗ್ಬೇಕು. ಕಂಟಿನ್ಯೂ ಆಗಿ ತಗೊಂಡ್ರೆ ಕಂಟಿನ್ಯೂ, ಗ್ಯಾಪ್ ಮಾಡಿದ್ರೆ ಅಂದ್ರೆ ಗ್ಯಾಪ್ ಆಗಿ ತಗೋಬೇಕು. ಹಾಗಾಗಿ ಇಲ್ಲಿ ಸಮಾಂತರ ಶ್ರೇಣಿಯ ಮೊದಲನೇ ಪದ 1, 2ನೇ ಪದ 2, ಇದು 3ನೇ ಪದ, ಇದು 4ನೇ ಪದ, ಇದು 5ನೇ ಪದ. ಅಂದ್ರೆ ಶ್ರೇಣಿಯನ್ನ ಸ್ವಲ್ಪ ಹಿಂದ್ಗಡೆ ತರಬೇಕು. ಒಂದ್ ವೇಳೆ ಮೂರೇ ಪದಗಳಿದ್ದು ಸಮಾಂತರ ಶ್ರೇಣಿಯಲ್ಲಿ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. a-d, a+d 3 ಪದಗಳಿದ್ದಾಗ ಹೀಗೆ 3 ಪದಗಳನ್ನ ತೆಗೆದುಕೊಂಡು ನಾವು ಲೆಕ್ಕ ಮಾಡ್ಬೇಕಾದ್ರೆ ಈ ರೀತಿ 5 ಪದ ಇದ್ರೆ a+d, ಈ ಕಡೆ a-d, ಮತ್ತೆ ಈ ಕಡೆ a-2d, ಆ ಕಡೆ a+2d. ಈಗ ಇವೆಷ್ಟದು 5 ಪದಗಳಾದವು. ಈ ರೀತಿ 3 ಪದಗಳನ್ನ ಬಂದ್ರೆ ಇದು 5 ಪದಗಳನ್ನು ಇದು ಬಂದಾಗ ಇದನ್ನು ತೆಗೆದುಕೊಂಡ್ರೆ ಈಸಿಯಾಗಿ ಆ ಪ್ರಶ್ನೆಗೆ ಪರಿಹಾರವನ್ನು ನಾವು ಕಂಡುಹಿಡಿಬಹುದು. ಈಗ ಅವುಗಳನ್ನ ಬರೆಯೋಣ. ಈ ಕಡೆ ಈಗ ಶ್ರೇಣಿಯ 5 ಪೂರ್ಣಾಂಕಗಳು ಯಾವ್ಯಾವ ಅಂದ್ರೆ a-2d, ಆಮೇಲೆ a-d, a+d, ಆ ನಂತರ a+2d. ಈಗ ಪ್ರಶ್ನೆ ಪ್ರಕಾರ ಬರೋಣ. 5 ಪೂರ್ಣಾಂಕಗಳು ಸಮಾಂತರ ಶ್ರೇಣಿಯಲ್ಲಿವೆ. ಆ 5 ಪೂರ್ಣಾಂಕಗಳನ್ನು ಇಲ್ಲಿ ಬರೆಯಲಾಗಿದೆ. 5ನೇ ಪದದ ವರ್ಗ, 5ನೇ ಪದ ಯಾವ್ದಿದೆ, 1 2 3 4 5. 5ನೇ ಪದದ ವರ್ಗದಿಂದ ಅಂದ್ರೆ 5ನೇ ಪದದ ವರ್ಗದಿಂದ ಮೊದಲನೇ ಪದದ ವರ್ಗ, ಮೊದಲನೇ ಪದ ಯಾವ್ದಿದೆ, ಇದು ಇದೆ. ಇದು 1ನೇ ಪದ, 2ನೇ ಪದ, 3 4 5ನೇ ಪದ. ಮೊದಲನೇ ಪದದ ವರ್ಗವನ್ನ 5ನೇ ಪದದ ವರ್ಗದಿಂದ ಮೊದಲನೇ ಪದದ ವರ್ಗವನ್ನು ಕಳೆದಾಗ ಮೊತ್ತ ಅಂದ್ರೆ ಕೂಡಿಸ್ತೇವೆ. 5ನೇ ಪದದ ವರ್ಗದಲ್ಲಿ ಮೊದಲನೇ ಪದದ ವರ್ಗವನ್ನ ಕಳೆದಾಗ ಎಷ್ಟು ಬರ್ತಾ ಇದೆ, ಕಳೆದಾಗ ದೊರೆಯುವ ವ್ಯತ್ಯಾಸ 192 ಅಂತಕ್ಕಂಥದ್ದು. 192. ಇಲ್ಲಿ ಈಗ ನಮಗೆ ವ್ಯತ್ಯಾಸ ಆಯ್ತು ಇಷ್ಟು. ಇದನ್ನ ಮುಂದೆ ಬಿಡಿಸೋಣ. a+b² ಅಂದ್ರೆ ಏನು? a+b² ಅಂದ್ರೆ a² ಪ್ಲಸ್ b ಅಂದ್ರೆ ಇದು 2d, a² + b² + 2ab. a ಅಂದ್ರೆ a ಇದೆ, b ಅಂದ್ರೆ 2d ಇದೆ. a+b² ಸೂತ್ರವನ್ನ ಬಿಡಿಸಬೇಕು. ಮೈನಸ್ ಇದು a-b² ಸೂತ್ರ ಪ್ರಕಾರ a² + b² ಅಂದ್ರೆ b ಅಂದ್ರೆ 2d, b² ಮೈನಸ್ 2 × a × b, ab ಅಂತಕ್ಕಂಥದ್ದು ಇಷ್ಟು ಈಸ್ ಈಕ್ವಲ್ ಟು 192. ಇದು a+b² ಪ್ರಕಾರ ಸೂತ್ರ ಪ್ರಕಾರ ಬಿಡಿಸಿವಿ. ಇದು a-b² ಮಧ್ಯದಲ್ಲಿ ಮೈನಸ್ ಇದೆ, ಮೈನಸ್ ಅನ್ನ ಹಾಗೆ ಇಡಲಾಗಿದೆ. ನೆಕ್ಸ್ಟ್ ಈಗ ಇದನ್ನು ಬಿಡಿಸಿದಾಗ a² ಪ್ಲಸ್ 2ರ ವರ್ಗ 4d² ಪ್ಲಸ್ 2 ಗುಣಿಲೆ a ಇಂಟು 2d ಅಂದ್ರೆ 2 4 ಇಂಟು ad ಅಂದ್ರೆ 4ad ಮೈನಸ್ ಇಂಟು ಪ್ಲಸ್ ಮೈನಸ್ a²
ಮೈನಸ್ ಇಂಟು ಪ್ಲಸ್ ಮೈನಸ್ 2d ಹೋಲ್ ಸ್ಕ್ವೇರ್ ಅಂದ್ರೇನು 4d ಸ್ಕ್ವೇರ್, ಮೈನಸ್ ಇಂಟು ಮೈನಸ್ ಪ್ಲಸ್ 2 4 ಇಂಟು AD ಅಂದ್ರೆ 4AD. ನೆಕ್ಸ್ಟ್ ಇಸ್ ಈಕ್ವಲ್ ಟು 192. ಈಗ ಪ್ಲಸ್ ಎ ಸ್ಕ್ವೇರ್ ಹೋಯ್ತು, ಮೈನಸ್ ಎ ಸ್ಕ್ವೇರ್ ಹೋಯ್ತು, 4d ಸ್ಕ್ವೇರ್ ಹೋಯ್ತು, ಪ್ಲಸ್ ಮೈನಸ್ 4d ಸ್ಕ್ವೇರ್ ಹೋಯ್ತು, 4AD ಪ್ಲಸ್ 4AD ಅಂದ್ರೆ ಎಷ್ಟಾಯ್ತು 8AD ಇಸ್ ಈಕ್ವಲ್ ಟು 192. ಈಗ ಈಗ ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೂಡ ಕೊಟ್ಟಿಲ್ಲ, ಡಿನೂ ಕೂಡ ಕೊಟ್ಟಿಲ್ಲ, ಎರಡೂ ನಮಗೆ ಕಂಡು ಹಿಡಿಬೇಕಾಗಿದೆ. ಇದನ್ನ ಹಾಗೆ ಇರಲಿ. ಇನ್ನೊಂದ್ಸಲ ಇದಕ್ಕೆ a ಇಂಟು ಡಿ ಇಸ್ ಈಕ್ವಲ್ ಟು 192 ಡಿವೈಡ್ ಬೈ 8 ಇಂಟು ಇದೆ. ಈ ಕಡೆ ಬಂತು 8 ಅಂದ್ರೆ 8, 8 2 16, 16 ಅಂದ್ರೆ 3 ಉಳಿತು, 8 4 32 ಅಂದ್ರೆ a ಇಂಟು ಡಿ ಇಸ್ ಈಕ್ವಲ್ ಟು 24 ಅನ್ನುವಂಥ ಇದು ಸಮೀಕರಣ ಹಾಗೆ ಇರಲಿ. ಕಾರಣ ಇನ್ನೊಂದಿದೆ ಈ ಕಡೆ, ಯಾಕಂದ್ರೆ ನಾವು ಕಂಪ್ಲೀಟ್ ಇಷ್ಟಕ್ಕೆ ಆನ್ಸರ್ ಬರಲೇಬೇಕು ಅಂತಿಲ್ಲ. ಮೊದಲಿರ್ತಕ್ಕಂಥ ಶ್ರೇಣಿಯಲ್ಲಿ ಇರುವಂತಹ 5 ಪೂರ್ಣಾಂಕಗಳನ್ನು ತೆಗೆದುಕೊಂಡು ಇದನ್ನ ಕಂಪ್ಲೀಟ್ ಆಗಿ ಬಿಡಿಸ್ಕೊಂಡಿವಿ. ಆದ್ರೆ ಎ ಗೊತ್ತಿಲ್ಲ, ಡಿ ಗೊತ್ತಿಲ್ಲ, ಎರಡೂ ಗೊತ್ತಿಲ್ಲ ಅಂದ್ರೆ ನಮ್ಗೆ ಆನ್ಸರ್ ಬರೋದಿಲ್ಲ. ಹಾಗಾಗಿ ಇನ್ನೊಂದು ಅಂಶವನ್ನ ಕೊಟ್ಟಿದ್ದಾನೆ ಈ ಕಡೆ ಕೊಟ್ಟಿರ್ತಕ್ಕಂಥ ಇದನ್ನ ತೆಗೆದುಕೊಂಡಾಗ ಅಲ್ಲಿ ಎ ಅಥವಾ ಡಿ ಬಂತು ಅಂದ್ರೆ ಇಲ್ಲಿ ಆದೇಶವನ್ನ ಮಾಡಬೇಕು, ಆ ಬೆಲೆಯ ಉತ್ತರವನ್ನ ನಮಗೆ ಇಲ್ಲಿ ಬರುತ್ತೆ. ಹಾಗಾಗಿ ಈಗ ಆ ಕಡೆ ಇರ್ತಕ್ಕಂಥದ್ದು ಮುಂದೆ ಏನಿದೆ ಪ್ರಶ್ನೆ ಅಂತಂದ್ರೆ ಇಲ್ಲಿ ಕಂಪ್ಲೀಟ್ ಆಯ್ತು. ಎರಡನೇ ಮತ್ತು ನಾಲ್ಕನೇ ಪದಗಳ ಮೊತ್ತ, ಎರಡನೇ ಮತ್ತು ನಾಲ್ಕನೇ ಪದಗಳ ಮೊತ್ತ ಅಂದ್ರೆ ಎರಡನೇ ಮತ್ತು ನಾಲ್ಕನೇ ಪದಗಳ ಮೊತ್ತ. ಇಲ್ಲಿ ಎರಡನೇ ಪದ ಮತ್ತು ನಾಲ್ಕನೇ ಪದ ನೋಡ್ರಿ, ಇದು 1 2 3 4 5. ಎರಡನೇ ಪದ ಅಂದ್ರೆ ಏನಿದೆ a ಮೈನಸ್ ಡಿ ಇದೆ, ಪ್ಲಸ್ ಪ್ಲಸ್ ಮುಂದೆ ಯಾವ್ದಿದೆ ನಾಲ್ಕನೇ ಪದ ಅಂದ್ರೆ ಯಾವ್ದಿದೆ a ಪ್ಲಸ್ ಡಿ. ಈ ಶ್ರೇಣಿಯಲ್ಲಿ ನಾವು ಮೊದಲನೇ ಎರಡನೇ ಮತ್ತು ನಾಲ್ಕನೇ ಪದಗಳನ್ನ ತಗೊಳ್ಬೇಕು. ಈಗ ಅದರಲ್ಲಿ ತಗೊಳ್ಬಾರ್ದು. ಇದು ಎರಡನೇ ಪದ, ಇದು ನಾಲ್ಕನೇ. 1 2 3 4 ಎರಡು ಮತ್ತು ನಾಲ್ಕನೇ ಪದಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ 16 ಕೊಟ್ಟಿದ್ದಾರೆ. ಇದನ್ನು ಬಿಡಿಸೋಣ. a ಮೈನಸ್ ಡಿ ಪ್ಲಸ್ a ಪ್ಲಸ್ ಡಿ ಇಸ್ ಈಕ್ವಲ್ ಟು 16. ನೋಡಿ ಪ್ಲಸ್ ಎ ಡಿ ಮೈನಸ್ ಡಿ ಕ್ಯಾನ್ಸಲ್ ಆಯ್ತು. 1a ಪ್ಲಸ್ 1a 2a ಇಸ್ ಈಕ್ವಲ್ ಟು 16. ಈಗ a ಇಸ್ ಈಕ್ವಲ್ ಟು 16, 2 ಆ ಕಡೆ ಹೋಗಿ ಡಿವೈಡೆಡ್ ಆಯ್ತು. 2 1 2 8 ಅಂದ್ರೆ a ಬೆಲೆಯನ್ನ ಬಂತು. ಈಗ a ಬೆಲೆಯನ್ನ a ಇಸ್ ಈಕ್ವಲ್ ಟು 8 ಅನ್ನು ಇಲ್ಲಿ ಸಮೀಕರಣ 1 ಅಂತ ನೋಡಿವಲ್ಲ ಅದರಲ್ಲಿ ಬೆಲೆಯನ್ನು ಆದೇಶಿಸಿ a ಅಂದ್ರೆ ಏನ್ ತುಂಬಬೇಕು 8 ಇಂಟು ಡಿ ಇದೆ ಡಿ. ನೆಕ್ಸ್ಟ್ ಇಸ್ ಈಕ್ವಲ್ ಟು 24 ಅಂದ್ರೆ ಡಿ ಇಸ್ ಈಕ್ವಲ್ ಟು 24 ಇಂಟು ಇರೋದ್ರಿಂದ ಆ ಕಡೆ ಹೋಯ್ತು. 8 ಅಂದ್ರೆ 8 3 24 ಅಂದ್ರೆ ಡಿ ಇಸ್ ಈಕ್ವಲ್ ಟು ಎಷ್ಟು ಬಂತು 3 ಅನ್ನುವಂತ ಉತ್ತರ. ನೋಡಿ ಎರಡು ಅಂಶಗಳನ್ನು ಕೊಟ್ಟಿದ್ದಾನೆ. ಇದನ್ನ ತೆಗೆದುಕೊಂಡಾಗ ಎ ಬಂತು. ನಾವು ಮೊದಲು ಅದು ಸ್ಟಾರ್ಟಿಂಗ್ ಇದೆ ಅಂತ ಅದನ್ನ ತೆಗೆದುಕೊಂಡಿವಿ, ಅದಕ್ಕೆ ಪರಿಹಾರವನ್ನು ಕಂಪ್ಲೀಟ್ ಆಗಿ ಬರಲಿಲ್ಲ. ಅದನ್ನ ಹಾಗೆ ಸಮೀಕರಣ 1 ಅಂತ ಇಟ್ಟಿವಿ. ಇದನ್ನ ಮೊದಲು ತಗೊಂಡಿವಿ ಅಂದ್ರೆ ಎ ಉತ್ತರ ಬರ್ತಿತ್ತು. ಅದನ್ನ ತಂದು ಇದರಲ್ಲಿ ನೆಕ್ಸ್ಟ್ ಬಿಡಿಸ್ಕೊಂಡ್ರೆ ಬರ್ತಿತ್ತು. ಆದ್ರೆ ನಾವು ಫಸ್ಟ್ ಆಗಿ ಏನ್ ತಗೊಂಡಿವಿ, ಮೊದಲನೇ ಪದದಿಂದ 5ನೇ ಪದದ ವರ್ಗದಿಂದ ಮೊದಲನೇ ಪದ ವರ್ಗವನ್ನು ಕಳೆದಾಗ ಬಂದಿರತಕ್ಕಂಥ ಇದನ್ನ ಮೊದಲು ಬಿಡಿಸಿವಿ, ನಂತರ ಇದನ್ನು ಬಿಡಿಸಿವಿ. ಈಗ ಬೆಲೆಯನ್ನ ತುಂಬಿವಿ. ಎ ಬಂತು, ಡಿ ಬಂತು. ಈಗ ಆ ಶ್ರೇಣಿಯ ಪದಗಳನ್ನ ಬರೀರಿ ಅಂತ ಹೇಳ. ಶ್ರೇಣಿಯ ಪದಗಳು, ಈಗ ಶ್ರೇಣಿಯ ಪದಗಳು ಕಂಟಿನ್ಯೂ ಆಗಿ ಬರೀರಿ ನೀವು ಒಂದೇ ಲೈನಿಗೆ. ಫಸ್ಟ್ ಪದ ಏನಿದೆ a ಮೈನಸ್ 2d ಇದೆ. a ಅಂದ್ರೆ 8 ಬಂದಿದೆ, ಮೈನಸ್ 2 ಇಂಟು ಡಿ, ಡಿ ಅಂದ್ರೆ 3 ಇದೆ. 2 3 6 ಅಂದ್ರೆ 8ರಲ್ಲಿ 6 ಹೋದ್ರೆ 2. ಶ್ರೇಣಿಯ ಎರಡನೇ ಪದ a ಮೈನಸ್ ಡಿ ಇದೆ. a ಅಂದ್ರೆ 8 ಮೈನಸ್ ಡಿ ಅಂದ್ರೆ 3, 8ರಲ್ಲಿ 3 ಕಳೆದಾಗ 5. ಮೂರನೇ ಪದ ಡೈರೆಕ್ಟ್ ಇದೆ a ಇಸ್ ಈಕ್ವಲ್ ಟು 8. ನಾಲ್ಕನೇ ಪದ a ಪ್ಲಸ್ ಡಿ ಇದೆ. a ಪ್ಲಸ್ ಡಿ ಅಂದ್ರೆ a ಅಂದ್ರೆ 8 ಪ್ಲಸ್ ಡಿ ಅಂದ್ರೆ 3, 8 ಪ್ಲಸ್ 3 11. ಐದನೇ ಪದ a ಪ್ಲಸ್ 2d ಇದೆ. a ಅಂದ್ರೆ 8 ಪ್ಲಸ್ ಡಿ ಅಂದ್ರೆ 3, 3 2 6, 6 8 14. therefore ಶ್ರೇಣಿಯ ಪದಗಳನ್ನ ಈಗ ಅದನ್ನ ಬರೆಯೋಣ. ಮೊದಲನೇ ಪದ 2 ಇದೆ, ಆಮೇಲೆ 5 ಇದೆ. ಅಂದ್ರೆ ಸಾಮಾನ್ಯ ವ್ಯತ್ಯಾಸ 3 ಇದ್ದಾಗ 3 ಹೆಚ್ಚು ಮಾಡ್ಬೇಕು. 2 3 5, 5 3 8, 8 3 11, 11 3 14. ಇದು ಆ ಒಂದು ಶ್ರೇಣಿಯಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಶ್ರೇಣಿಯ ಪದಗಳ ಸಂಖ್ಯೆ. ಈಗ ತಾಳೆ ನೋಡ್ತೀನಿ ಅಂದ್ರ ಮೊದಲನೇ ಪದದ ವರ್ಗ ಮತ್ತು 5ನೇ ಪದಗಳ ವರ್ಗವನ್ನ ನೋಡಿ, 2ರ ವರ್ಗ ಮತ್ತು 14ರ ವರ್ಗ ಇವುಗಳ ವ್ಯತ್ಯಾಸ ನೋಡಿ. ಅಲ್ಲಿ ಏನಿದೆ 5ನೇ ಪದದ ವರ್ಗದಿಂದ ಮೊದಲನೇ ಪದ. 5ನೇ ಪದದ ವರ್ಗ ಎಷ್ಟಿದೆ 14, 196. 2ನೇ ಪದದ ವರ್ಗ 4 ಕಳೆದಾಗ 196, 4 ಕಳೆದಾಗ 192 ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಉತ್ತರವನ್ನು ಚೆಕ್ ಮಾಡ್ಕೊಂಡಾಗ ಸರಿ ಇದೆ ಅಂತಕ್ಕಂಥ ಅರ್ಥ ಆಗ್ತದೆ. ಹಾಗಾಗಿ ಆ ಸಮಾಂತರ ಶ್ರೇಣಿಯ ಪದಗಳನ್ನ ಕೇವಲ 5 ಪದಗಳನ್ನ ಡ್ಯಾಶ್ ಅನ್ನ ಹಾಕಬಾರ್ದು. ಕಾರಣ
ಅಲ್ಲಿ 5 ಪದಗಳಿವೆ ಅಂತ ಹೇಳಿದ್ದಾರೆ. ಹಾಗಾಗಿ 5 ಪದಗಳನ್ನು ಇಲ್ಲಿ ಬರೆಯಲಾಗಿದೆ. ಈ ರೀತಿಯಾಗಿ ಈ ಒಂದು ಸಮಾಂತರ ಶ್ರೇಣಿಯಲ್ಲಿರುವಂತಹ ಪ್ರಶ್ನೆಗಳಿಗೆ ಎಲ್ಬಿಆರ್ದಲ್ಲಿರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ನಾನು ಪರಿಹಾರವನ್ನು ಕಂಡುಹಿಡಿತಾ ಇದ್ದೀನಿ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.